ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ಯಾಮಿಲಿ ಟೈಮ್ಸ್ ಬೈ ಲೇಖನ. ಇವತ್ತು ಸಂಡೇ ಮಾರ್ನಿಂಗ್ ಮಳೆ ಬರೋ ಥರ ಇದೆ. ತುಂಬ ಕ್ಲೌಡ್ ಎಲ್ಲ ಆಗಿದೆ. ನೋಡಬೇಕು ಮಳೆ ಬರುತ್ತೋ ಏನೋ ಗೊತ್ತಿಲ್ಲ. ಸೊ ರ್ಯಾಂಡಮ್ ಆಗಿ ಇವತ್ತೆಲ್ಲ ಏನೇನಾಗುತ್ತೆ ಹಾಗೆ ವ್ಲಾಗ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟಿಫನ್ ಎಲ್ಲ ರೆಡಿ ಆಗಿದೆ. ಟಿಫನ್ಗೆ ಸೋಯಾಬೀನ್ ಬಿರಿಯಾನಿ ಮಾಡಿದ್ದೀನಿ ಇವತ್ತು. ಇದಾದಮೇಲೆ ಸ್ವಲ್ಪ ಕೆಲಸಗಳಿದೆ. ಗಾರ್ಡನ್ ಕ್ಲೀನ್ ಮಾಡಬೇಕು, ಹಾಗೆ ತರಕಾರಿ ಎಲ್ಲ ತೊಗೊಂಡು ಬರೋಕ್ಕೆ ಔಟ್ ಸೈಡ್ ಹೋಗಬೇಕು. ಮಳೆ ಬೇರೆ ಬರೋ ಥರ ಇದೆ. ನೋಡಬೇಕು ಯಾವ ಟೈಮ್ ಆಗುತ್ತೆ ನೋಡಿಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಇವತ್ತು ವ್ಲಾಗ್ ಹೇಗಾಗುತ್ತೆ ಅಂದ್ಬಿಟ್ಟು ಬನ್ನಿ. ಟಿಫನಿಗೆ ಇವತ್ತು ನಾನು ಸೋಯಾಬೀನ್ ಬಿರಿಯಾನಿನ ಮಾಡಿದ್ದೆ. ಕ್ಲೈಮೇಟ್ ಕೂಡ ತುಂಬಾ ಚೆನ್ನಾಗಿತ್ತು. ಈ ಕಡೆ ಬಿಸಿಲು ಇರಲಿಲ್ಲ, ಹಾಗೆ ಮಳೆ ಕೂಡ ಇರಲಿಲ್ಲ. ಒಂಥರ ಕೋಲ್ಡ್ ವೆದರ್ ಥರನೇ ಇತ್ತು. ತುಂಬಾ ಏನಾದರೂ ಸ್ಪೆಷಲ್ ಡೇ ಅನ್ನೋ ಥರ ಒಂದು ಫೀಲ್ ಕೊಡ್ತಾ ಇತ್ತು. ಯಾಕಂದರೆ ಎವ್ರಿಡೇ ಬಿಸಿಲು ನೋಡಿ ನಮಗೆ ಈ ವೆದರ್ ತುಂಬಾ ಲೈಕ್ ಆಯಿತು ಅಂತ ಹೇಳ್ಬೋದು. ಸೊ ಸೋಯಾಬೀನ್ ಬಿರಿಯಾನಿ ಜೊತೆ ಏನಾದರೂ ನೆಂಚ್ಕೊಳ್ಳೋದಕ್ಕೆ ಬೇಕಿತ್ತು. ಸೊ ಅದಕ್ಕೋಸ್ಕರ ಆಫ್ ಬಾಯ್ಲ್ ಆಮ್ಲೆಟ್ನ ಹಾಕ್ಕೊಂಡ್ವಿ. ಬಿಸಿ ಬಿಸಿ ಬಿರಿಯಾನಿ ಜೊತೆ ಈ ಥರ ಏನಾದರೂ ಆಮ್ಲೆಟ್ ಈ ಥರ ಎಲ್ಲ ಇದ್ದರೆ ತುಂಬ ಚೆನ್ನಾಗಿರುತ್ತಲ್ವ. ಸೊ ಅದಕ್ಕೋಸ್ಕರ ಎಲ್ರಿಗೂ ಸಂಡೇ ಒಂದೇ ಥರ ಇರಲ್ಲ. ಪ್ರತಿಯೊಬ್ಬರಿಗೂ ಡಿಫ್ರೆಂಟಾಗಿ ಕಾಣಿಸುತ್ತೆ. ಯಾಕಂತಂದರೆ ಕೆಲವರು ಸಂಡೇ ಬಂದರೆ ತುಂಬ ಹೊರಗಡೆ ಹೋಗಿ ಎಂಜಾಯ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ಇನ್ನು ಕೆಲವರು ಮನೆಯಲ್ಲೇ ಇದ್ದು ರೆಸ್ಟ್ ಮಾಡಬೇಕು ಅನಿಸ್ತಾ ಇರುತ್ತೆ. ಕೆಲವ್ರಿಗೆ ಲಾಂಗ್ ಡ್ರೈವ್ ಹೋಗಬೇಕು ಅನಿಸುತ್ತೆ. ಸೊ ಇದೇ ಥರ ಡಿಫ್ರೆಂಟ್ ಪೀಪಲ್ಸ್ಗೆ ಡಿಫ್ರೆಂಟ್ ಆಗಿರೋ ಮೈಂಡ್ ಸೆಟಪ್ಸ್ ಇರುತ್ತೆ. ಸೊ ಅದ್ರ ಪ್ರಕಾರ ಅವ್ರು ಸಂಡೇನ ಅವರು ಎಂಜಾಯ್ ಮಾಡ್ತಾರೆ. ನಮ್ಮಂಥ ಹೌಸ್ ವೈಫ್ಸ್ಗಿರ್ಬೋದು, ಅಥವಾ ನಮಗೆ ಹೊರಗಡೆ ಅಷ್ಟು ಹೋಗೋದಕ್ಕೆ ಇಷ್ಟ ಆಗಲ್ಲ, ನಮಗೆ ಮನೆ ಇದು ಫೇವ್ರೆಟ್ ಪ್ಲೇಸ್ ಅಂತ ಯಾರಿಗೂ ಅನಿಸುತ್ತೆ ಅಂಥವ್ರಿಗೆ ಈ ಸಂಡೇ ಹೇಗಿರುತ್ತೆ ಅಂದರೆ ಲೇಸಿ ಡೇ ಆಗಿರಲ್ಲ. ಸೊ ಅದು ವರ್ಕಿಂಗ್ ಡೇ ಆಗಿರುತ್ತೆ. ನನಗೂ ಅಷ್ಟೇ, ನನಗೆ ಸಂಡೇ ಪ್ರತಿದಿನವೂ ಕೆಲಸ ಮಾಡ್ತೀವಿ, ಬಟ್ ಸಂಡೇ ನಮಗೆ ರೆಸ್ಟ್ ಮಾಡಬೇಕು ಅಂತಲೇ ಅನಿಸಲ್ಲ. ಯಾಕಂದರೆ ಎವ್ರಿಡೇ ನಾವು ಕೆಲ್ಸಕ್ಕೆ ಹೋಗೋದಾದರೆ ನಾವು ರೆಸ್ಟ್ ತೊಗೊತೀವಿ ಈ ಡೇ ಅಂತ ಹೇಳ್ಬೋದು. ಬಟ್ ಎವ್ರಿಡೇ ಮಾಡೋ ಕೆಲಸನೇ ನಾವು ಮಾಡ್ತಾಯಿರ್ತೀವಿ. ಸೊ ಸಂಡೇ ಕೂಡ ಮನೆ ಕ್ಲೀನಿಂಗ್ ಅದು ಇದು ಮಾಡಬೇಕು ಅಂತ ನಮಗೆ ಮೈಂಡಿಗೆ ಬರುತ್ತೆ. ಸೊ ಹಂಗಾಗಿ ನಾವು ಅಷ್ಟೇ ಒಂದಷ್ಟು ಕೆಲಸಗಳನ್ನ ಮಾಡಬೇಕು ಅಂತ ನಾನು ಮೈಂಡಲ್ಲಿ ಫಿಕ್ಸ್ ಆಗಿದ್ದೀನಿ. ಸೊ ಟಿಫನ್ ತಿಂತಾ ಹಾಗೆ ಒಂದು ಮೂವಿನ ನೋಡ್ತಾ ಇದ್ವಿ, ವಿನಯ್ ರಾಜ್ಕುಮಾರ್ ಅವ್ರದ್ದು ಒಂದು ಸರಳ ಪ್ರೇಮ ಕತೆ. ಸೊ ಟಿಫನ್ ತಿಂದ್ಕೊಂಡು ಮೂವಿ ನೋಡಿಕೊಂಡು ಈ ಕ್ಲೈಮ್ಯಾಟಿಗೆ ಅದು ತುಂಬ ಚೆನ್ನಾಗಿ ಸೂಟ್ ಆಗ್ತಾ ಇತ್ತು. ಸೊ ಹಂಗಾಗಿ ಅದನ್ನು ನೋಡಿ ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿದ್ವಿ. ಇವಾಗ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಗ್ತಾಯಿತ್ತು. ಇನ್ನು ಸ್ವಲ್ಪ ಡಿಸ್ಲಿಂಗ್ ಥರ ಬೀಳ್ತಾ ಇತ್ತು, ರೈನ್ ಅಂತ ಹೇಳ್ಬೋದು. ಇವಾಗ ಆ ಒಂದು ವೆದರ್ಗೆ ಟೀ ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು. ರೆಗ್ಯುಲರ್ಲಿ ನಾವು ಟಿಫನ್ ಆದ ತಕ್ಷಣ ಟೀ ಕುಡಿತೀವಿ. ಸ್ವಲ್ಪ ಗ್ಯಾಪ್ ಇಟ್ಟು ಒಂದು ಹಾಫ್ ಆನ್ ಅವರ್ 1 ಅವರ್ ಬಿಟ್ಟು ಯೂಶ್ವಲಿ ಕುಡಿತೀವಿ. ಬಟ್ ಈ ವೆದರ್ಗೆ ಹೊರಗಡೆ ಕುತ್ಕೊಂಡು ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಅದಕ್ಕೋಸ್ಕರ ಟೀ ಮಾಡ್ಕೊಂಡು ಬಂದು ಟೀ ಕುಡ್ಕೊಂಡು ಹಾಗೆ ಮಾತಾಡಿಕೊಂಡು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿದ್ವಿ. ಒಂದು ಸಂಡೇ ವೈಬ್ನ ಕೂಡ ಎಂಜಾಯ್ ಮಾಡಿದ್ವಿ. ಮಯನ್ ಕೂಡ ಅಷ್ಟೇ, ಇವಾಗ ಸಮ್ಮರ್ ಹಾಲಿಡೇಸ್ ಆಗಿರೋದನ್ನ ಅವನು ಕೂಡ ನಮ್ಮ ಜೊತೆ ಹಾಗೆ ಮಾತಾಡ್ತಾ ಇದ್ದ ಅದು ಇದು. ನೆಕ್ಸ್ಟ್ ಇವಾಗ ಕೆಳಗಡೆ ಕಂಪ್ಲೀಟಾಗಿ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಕಿಚನ್ ಕೆಲಸ, ಕ್ಲೀನಿಂಗ್ ಕೆಲಸ ಎಲ್ಲ ಆಯಿತು. ನನ್ನ ರೂಮಲ್ಲಿ ಸ್ವಲ್ಪ ಕೆಲಸ ಇತ್ತು. ಸೊ ಅದಕ್ಕೋಸ್ಕರ ಬಂದುಬಿಟ್ಟು ಸ್ವಲ್ಪ ಫೇಸ್ ವಾಶ್ ಎಲ್ಲ ಮಾಡಿಬಿಟ್ಟು ನನಗೆ ಆ್ಯಕ್ನಿಗೆ ಒಂದು ಸೆರಮ್ನ ಕೊಟ್ಟಿದ್ದರು ಡಾಕ್ಟರು. ಅದನ್ನು ಮಾರ್ನಿಂಗ್ ಅಪ್ಲೈ ಮಾಡಬೇಕಿತ್ತು, ಮಾಡಿರಲಿಲ್ಲ. ಸೊ ಹಂಗಾಗಿ ಇವಾಗ ಮಾಡೋಣ ಅಂದ್ಬಿಟ್ಟು ಅದನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಸ್ವಲ್ಪ ಕಂಟ್ರೋಲ್ ಆಗಿದೆ ಅಂತಲೇ ಹೇಳ್ಬೋದು, ಎಫೆಕ್ಟ್ ಆಗಿದೆ. ಒಂದು ಕಡೆ ತುಂಬ ಕೆಲಸ ಕೂಡ ಇತ್ತು, ಇನ್ನೊಂದು ಕಡೆ ಹೊರಗಡೆ ಕೂಡ ಹೋಗಬೇಕಾಗಿತ್ತು. ಬಟ್ ಈ ಕ್ಲೈಮ್ಯಾಟಿಗೆ ಎಲ್ಲೂ ಹೋಗೋಕ್ಕೆ ಮನಸ್ಸಾಗ್ತಿರ್ಲಿಲ್ಲ. ಸುಮ್ಮನೆ ಆರಾಮಾಗಿ ಕುತ್ಕೊಂಡು ಟಿ ವಿ ನೋಡೋಣ ಅಂತ ಫೀಲ್ ಕೊಡ್ತಾಯಿತ್ತು. ಬಟ್ ಹಾಗೆ ಕೂತ್ಕೊಂಡ್ಬಿಟ್ರೆ ಎಲ್ಲ ಕೆಲಸಗಳು ಹಾಗೆ ಉಳಿದ್ಬಿಡುತ್ತೆ. ಸೊ ಅದು ನನಗಿಷ್ಟ ಆಗಲ್ಲ. ನಾವು ಏನು ಅಂದ್ಕೊಂಡಿದ್ವಿ ಅದು ಕಂಪ್ಲೀಟ್ ಮಾಡಿದ್ರೇ ನಮಗೆ ಅಷ್ಟು ನೆಮ್ಮದಿ ಅನಿಸ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಕೆಲಸ ಮುಗಿಸ್ಲೇಬೇಕು ಅಂದ್ಬಿಟ್ಟು ಫಸ್ಟು ಗ್ರೌಂಡ್ ಫ್ಲೋರಿಂದ ಫಸ್ಟ್ ಫ್ಲೋರಿಗೆ ಬಂದು ಇಲ್ಲಿ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿ ನೆಕ್ಸ್ಟು ನಾವು ಟೆರೆಸ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಅಷ್ಟೊತ್ತಿಗೆ ಆಲ್ರೆಡಿ ಸ್ವಲ್ಪ ಮಳೆ ಬಂದು ನಿಂತಿತ್ತು. ಕಮ್ಮಿ ಆದರೆ ಚೆನ್ನಾಗಿರುತ್ತೆ ಕ್ಲೀನ್ ಮಾಡೋದಕ್ಕೆ ಅಂದ್ಬಿಟ್ಟು ಮಳೆ ನಿಂತ್ಕೊಳ್ಳಿ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ವಿ. ಇವಾಗ ಮಳೆ ಕೂಡ ಕಮ್ಮಿ ಆಯಿತು. ನಿನ್ನೆ ನೈಟು ಒಂದು ಫಂಕ್ಷನ್ ಇತ್ತು, ಒಂದು ಮ್ಯಾರೇಜ್ ರಿಸೆಪ್ಷನ್ ಇತ್ತು. ಸೊ ಅದಕ್ಕೋಸ್ಕರ ಹೋಗಿದ್ವಿ. ಆವಾಗ ನಾನು ಎಲ್ಲ ರೆಡಿ ಆಗಬೇಕಾದ್ರೆ ಎಲ್ಲ ವಸ್ತುಗಳು ಮೆಸ್ ಮಾಡಿಬಿಟ್ಟಿದೆ, ಎಲ್ಲ ಮಿಕ್ಸ್ ಆಗಿಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಅದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಂಬೋಣ. ಅಷ್ಟೊತ್ತಿಗೆ ಸ್ವಲ್ಪ ಟೆರೆಸ್ ಎಲ್ಲ ಡ್ರೈ ಆದಂಗೆ ಆಗಿರುತ್ತೆ. ಆವಾಗ ಗಿಡಗಳೆಲ್ಲ ಕ್ಲೀನ್ ಮಾಡೋದಕ್ಕೆ ಈಸಿ ಆಗಿರುತ್ತೆ ಅಂದ್ಬಿಟ್ಟು ಆ ಕೆಲಸ ಕೂಡ ಮುಗಿಸ್ಕೊಂಡೆ ನಾನು. ಆ ಫಂಕ್ಷನ್ ಹೋಗಬೇಕಾದ್ರೆ ಹರಿನಲ್ಲಿ ಎಲ್ಲ ಕಿತ್ಬಿಡ್ತೀವಿ. ನೆಕ್ಸ್ಟು ಅದನ್ನು ಮತ್ತೆ ಪ್ಲೇಸ್ ಮಾಡೋದಕ್ಕೆ 2-3 ಡೇಸ್ ತೊಗೊತೀವಿ. ನನಗೂ ಹಿಂಗೆ ಆಗೋದು ಪ್ರತಿ ಸಲ. ನಿಮಗೂ ಕೂಡ ಹಿಂಗೆ ಆಗುತ್ತಾ ಕಮೆಂಟ್ ಮಾಡಿ.
ರೂಮಲ್ಲಿ ಕೆಲವೊಂದು ಥಿಂಗ್ಸ್ ಎಲ್ಲ ನಾನು ಮೆಸ್ಅಪ್ ಮಾಡಿದೆ, ಅದೆಲ್ಲ ಕ್ಲೀನ್ ಮಾಡಾಯಿತು. ಗಾರ್ಡನ್ ಕ್ಲೀನ್ ಮಾಡೋದೊಂದು ಪೆಂಡಿಂಗ್ ಇತ್ತು, ಬೆಳಗ್ಗೆನೇ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಮಳೆ ಬಂದಿದ್ದರಿಂದ ಇಲ್ಲೆಲ್ಲ ಮತ್ತೆ ಗಲೀಜಾಗುತ್ತೆ, ಬೇಡ ಸ್ವಲ್ಪ ಡ್ರೈ ಆದಮೇಲೆ ಹೋಗೋಣ ಅಂದ್ಬಿಟ್ಟು ಇವಾಗ ಬಂದಿದ್ದೀವಿ. ಗಾರ್ಡನ್ ಕ್ಲೀನ್ ಮಾಡಬೇಕು. ನೋಡ್ಬೋದು ನೀವು, ಒಂದು 2 months ಬ್ಯಾಕ್ ಕ್ಲೀನ್ ಮಾಡಿದ್ವಿ, ಬಟ್ ಆಲ್ರೆಡಿ ಈ ಥರ ಆಗಿಬಿಟ್ಟಿದೆ ಗಿಡಗಳೆಲ್ಲ. ಮತ್ತು ಸಮ್ಮರ್ ತುಂಬ ಬಿಸಿಲಿದ್ದರಿಂದ ಈ ಸಲ ತುಂಬ ಗಿಡಗಳು ಹೋಗ್ಬಿಟ್ಟಿದೆ. ಆ್ಯಕ್ಚುಲಿ ಇದೆಲ್ಲ ಇಂಡೋರ್ ಪ್ಲಾಂಟ್ಸು, ಆಲ್ಮೋಸ್ಟ್ ಇಂಡೋರ್ ಪ್ಲಾಂಟ್ಸೇ ಜಾಸ್ತಿ ಇರೋದು. ಬಟ್ ಅದು ಇಂಡೋರ್ ಒಳಗಡೆ ಸರಿಗೆ ಬರ್ತಿರ್ಲಿಲ್ಲ ಅಂದ್ಬಿಟ್ಟು ನಾವು ಟೆರೆಸ್ಗೆ ಶಿಫ್ಟ್ ಮಾಡಿದ್ವಿ. ಇಂಡೋರಲ್ಲಿ ಕೆಲವೊಂದು ಪ್ಲಾಂಟ್ಸ್ ಇದೆಲ್ಲ ನೋಡ್ಬೋದು ನೀವು, ಇಂಡೋರ್ ಪ್ಲಾಂಟ್ಸು ಕರೆಕ್ಟಾಗಿ ಬರಲಿಲ್ಲ ಅಲ್ಲಿ ಒಳಗಡೆ. ಸೊ ಹಾಗಾಗಿ ಇಲ್ಲಿಗೆ ಶಿಫ್ಟ್ ಮಾಡಿದ್ವಿ. ಇಲ್ಲೆಲ್ಲ ತುಂಬ ಚೆನ್ನಾಗಿ ಬಂದಿತ್ತು, ಬಟ್ ಸಮ್ಮರಲ್ಲಿ ಸ್ವಲ್ಪ ಗಿಡಗಳು ಹೋಗ್ಬಿಡ್ತು. ನಾನು ಸ್ವಲ್ಪ ಊರಿಗೆಲ್ಲ ಹೋಗಿದ್ದರಿಂದ ಇದೆಲ್ಲ ಈ ಥರ ಆಗಿದೆ. ಇವಾಗ ಇದೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಬೇಕು. ಆಲ್ಮೋಸ್ಟ್ 1 hour ಕೆಲಸ ಹಿಡಿಯುತ್ತೆ ಇದೆಲ್ಲ ಕಂಪ್ಲೀಟ್ ಕ್ಲೀನ್ ಮಾಡೋಷ್ಟು 1 hour ಆಗುತ್ತೆ. ಸೊ ಮನೇಲಿ ಎಲ್ಲ ಕೆಲಸ ಮುಗಿಸಿರೋದ್ರಿಂದ ಇದು ಕಂಪ್ಲೀಟ್ ಮಾಡಿ ಇವತ್ತು ಹೋಗ್ತೀವಿ. ಆಮೇಲೆ ತರಕಾರಿ ಏನು ತರೋದಿದೆ ಅದು, ಮತ್ತು ಅಡುಗೆ ಎಲ್ಲ ಮಾಡಬೇಕು. ಇವತ್ತು ಸಂಡೇ ಆಗಿರೋದ್ರಿಂದ ನಾನ್ ವೆಜ್ ಮಾಡಬೇಕು, ಅದೆಲ್ಲ ನೆಕ್ಸ್ಟು. ಬನ್ನಿ ಇವಾಗ ಗಾರ್ಡನ್ನ ಕ್ವಿಕ್ಕಾಗಿ ಕ್ಲೀನ್ ಮಾಡ್ತೀನಿ. ಎಷ್ಟು ಬೆಳೆದಿದೆ ಅಂದರೆ ಜಸ್ಟ್ 2 months ಏನೋ ಆಗಿದೆ. ರೆಗ್ಯುಲರಾಗಿ ನೀರಂತೂ ಹಾಕ್ತಾ ಇರ್ತೀವಿ, ಬಟ್ ಆದರೂ ಕೂಡ ಹಾಗೆ ಆಗಿದೆ ಇದು. ಸೊ ಇವತ್ತು ನನಗೆ ಇದು ಗಾರ್ಡನ್ ಕ್ಲೀನಿಂಗ್ ಹೆಲ್ಪ್ ಮಾಡೋಕ್ಕೆ ನನ್ನ ಕಸಿನ್ ಇದ್ದಾರೆ. ಸೊ ಅವರು ನನಗೆ ಹೆಲ್ಪ್ ಮಾಡಿಕೊಡ್ತಾರೆ. ನಾನು ಸ್ವಲ್ಪ ಅವ್ರಿಗೆ ಹೆಲ್ಪ್ ಮಾಡ್ಕೊಡ್ತಾಯಿದ್ದೀನಿ. ಆ್ಯಕ್ಚುಲಿ ಅವರೆಲ್ಲ ಒಂದು ಅವರೇ ಮಾಡ್ತಾರೆ, ನಾನು ಹೆಲ್ಪ್ ಮಾಡ್ತೀನಿ ಅಷ್ಟೇ. ಇದೆಲ್ಲ ವೇಸ್ಟ್. ಮಯನ್ ಕೂಡ ಇವಾಗ ವ್ಲಾಗರ್ ಥರ ಮಾತಾಡೋದು ಕಲ್ತ್ಬಿಟ್ಟಿದ್ದಾನೆ. ಅವನು ಕೂಡ ಟೆರಸ್ಗೆ ಬಂದು ನನ್ನ ವೀಡಿಯೋಸ್ ಎಲ್ಲ ಯೂಶ್ವಲಿ ನೋಡ್ತಾ ಇರ್ತಾನೆ. ಸೊ ನಾನು ಹೆಂಗೆ ಮಾತಾಡ್ತೀನಿ ಅದನ್ನು ಅವನು ಬೇರೆ ಕಾನ್ಸೆಪ್ಟ್ಗೂ ಕೂಡ ಕನೆಕ್ಟ್ ಮಾಡಿಕೊಂಡು ಅದನ್ನು ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದು ನೋಡಿದ್ರೆ ನನಗೆ ಒಂದೊಂದು ಸಲ ತುಂಬ ಆಶ್ಚರ್ಯ ಆಗುತ್ತೆ, ಹೇಗೆ ನಾವು ಇಷ್ಟು ವರ್ಷ ತೊಗೊಂಡು ಬೇರೆಯವ್ರ ವೀಡಿಯೋ ಎಲ್ಲ ನೋಡಿ ನಾವು ವ್ಲಾಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಬಟ್ ಇವನು ಸಡನ್ನಾಗಿ ಅಷ್ಟು ಚೆನ್ನಾಗಿ ಮಾತಾಡ್ತಾನೆ ಅನಿಸುತ್ತೆ. ಇವಾಗ ಕಂಪ್ಲೀಟ್ ಗಾರ್ಡನ್ನ ಕ್ಲೀನ್ ಮಾಡ್ಕೊಂಡ್ವಿ. ಕ್ಲೀನ್ ಮಾಡಿಕೊಂಡು ಅದಕ್ಕೆ ಫರ್ಟಿಲೈಸರ್ ಕೂಡ ಹಾಕಿದ್ವಿ. ನೆಕ್ಸ್ಟು ಮಳೆ ಬರೋ ಥರ ಇತ್ತು. ಸೊ ಹಂಗಾಗಿ ನೀರೇನು ಮತ್ತೆ ಹಾಕೋದಕ್ಕೆ ಹೋಗಲಿಲ್ಲ, ಮಳೆ ನೀರಿಗೇ ಚೆನ್ನಾಗಾಗುತ್ತೆ ಅಂತ ಅಂದ್ಕೊಂಡು ಮುಗಿಸ್ಕೊಂಡು ಇವಾಗ ನಾವಿಲ್ಲಿ ವೆಜಿಟೇಬಲ್ಸ್ನ ತೊಗೊಳೋದಿತ್ತು. ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲೇ ಇದು ಶಾಪು ಹೊಸದಾಗಿ ಓಪನ್ ಆಗಿತ್ತು, ಕೃಷಿ ಅಂದ್ಬಿಟ್ಟು. ಸೊ ಹಂಗಾಗಿ ಇಲ್ಲಿ ತೊಗೊಂಡೋಗೋಣ, ಫ್ರೆಶ್ಶಾಗಿ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಬೇಕಿತ್ತು. ಎಲ್ಲ ಕಂಪ್ಲೀಟಾಗಿ ಖಾಲಿ ಆಗಿತ್ತು, ಅದಕ್ಕೋಸ್ಕರ ಇಲ್ಲಿ ಬಂದೆ ನಾನು. ತುಂಬಾ ಚೆನ್ನಾಗಿತ್ತು. ಎಲ್ಲ ವೆರೈಟಿ ಆಫ್ ವೆಜಿಟೇಬಲ್ಸು ಕೂಡ ಅವೈಲಬಲ್ ಇತ್ತು. ನಮಗೆ ಯಾವ್ದು ಬೇಕಾದರೂ ಪಿಕ್ ಮಾಡ್ಕೋಬೋದಾಗಿತ್ತು. ನೆಕ್ಸ್ಟು ನಾನು ಇಲ್ಲಿ ಫಸ್ಟು ಸ್ಟಾರ್ಟಿಂಗು ನಿಮಗೆ ಕ್ಯಾಬೇಜ್ ತೋರಿಸ್ತೀನಿ ನೋಡಿ. ಇದು kg 40 rupees. ನಾವು ಬೆಳಿತೀವಿ, ಕೋಸೆಲ್ಲ ನಮ್ಮ ಮನೆ ಜಾಸ್ತಿನೇ ಬೆಳಿತೀವಿ. ಕೋಸು, ಟೊಮೊಟೊ ಈ ಥರದ್ದೆಲ್ಲ ನಾವು ಬೆಳೀತಾ ಇರ್ತೀವಿ. ಸೊ ನಾವು ಮಾರುವಾಗ ಅಷ್ಟು ರೇಟ್ ಇರಲ್ಲ, ಬಟ್ ನಾವು ತೊಗೊಳ್ಳುವಾಗ ಎಷ್ಟು ರೇಟ್ ಇರುತ್ತೆ ಅಲ್ವಾ ಅಂದ್ಬಿಟ್ಟು ಫೀಲ್ ಆಯಿತು ನನಗೆ. ಸೊ ಅದಕ್ಕೋಸ್ಕರ ನಾನು ಅದನ್ನೇ ಮಾತಾಡ್ತಾ ಇದ್ದೆ, ಎಷ್ಟು ರೇಟ್ ಇದೆ ಅಲ್ವಾ ಕೋಸ್ ಇವಾಗ, ನಾವು ಬೆಳೆದಾಗೆಲ್ಲ ಎಷ್ಟು ರೇಟೇ ಸಿಗಲ್ಲ ನಮಗೆ ಅಂತ ನಾನು ಹೇಳ್ತಾ ಇದ್ದೆ. ಹಾಗೆ ನನಗೆ ಯಾವುದೆಲ್ಲ ಬೇಕು ವೆಜಿಟೇಬಲ್ಸ್ ಪ್ರತಿಯೊಂದು ಸಿಕ್ತು. ನಾನೆಲ್ಲ ಎಷ್ಟೆಷ್ಟು ಬೇಕು ಕ್ವಾಂಟಿಟಿ ನೋಡಿ ತೊಗೊಂಡೆ. ಯಾಕಂದರೆ ಮಾರ್ನಿಂಗ್ ಟಿಫನ್ ತಿನ್ನೋದು ಅಪ್ಪ, ಅಮ್ಮ ಮತ್ತು ನಾನು 3 ಜನ. ಮಯನ್ ಕೂಡ ವೆಜಿಟೇಬಲ್ಸ್ ಏನು ತಿನ್ನಲ್ಲ, ನನ್ನ ಹಸ್ಬೆಂಡ್ ಕೂಡ ಟಿಫನ್ ತಿನ್ನಲ್ಲ. ಸೊ ಕ್ವಾಂಟಿಟಿ ನೋಡಿ ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಪಿಕ್ ಮಾಡಿಕೊಂಡೆ, ಯಾಕಂದರೆ ವೇಸ್ಟ್ ಆಗಬಾರ್ದಲ್ವ. ನೆಕ್ಸ್ಟು ನಾವು ಫ್ರೆಶ್ಶಾಗಿ ತೊಗೊಬೋದು. ಒಂದೇ ಸಲ ತೊಗೊಂಡು ಬಂದು ಇಟ್ಕೊಂಡ್ಬಿಟ್ರೆ ಫ್ರೆಶ್ನೆಸ್ಸು ಇರಲ್ಲ, ಮತ್ತು ಸಮ್ಟೈಮ್ಸ್ ಯೂಸ್ ಕೂಡ ಮಾಡಲ್ಲ, ಸುಮ್ಮನೆ ಬಿಸಾಕಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ಕ್ವಾಂಟಿಟಿ ನೋಡಿ ತೊಗೊಂಡೆ. ಇಷ್ಟು ತರಕಾರಿಗೆ ಆಲ್ಮೋಸ್ಟ್ ಜಾಸ್ತಿ ಏನಿಲ್ಲ ತರಕಾರಿ. ಅಂದರೆ ಯಾವ್ಯಾವ ವೆರೈಟಿ ಜಾಸ್ತಿ ಇದೆ, ಬಟ್ ವೆಯ್ಟ್ ಎಲ್ಲ ಕಮ್ಮಿನೇ ಇತ್ತು. ಬಟ್ ಇಷ್ಟು ತರಕಾರಿಗೇ ಅರೌಂಡ್ 490 rupees ಏನೋ ಆಯಿತು. ಆಲ್ಮೋಸ್ಟ್ 500 ಅಂದ್ಕೊಳ್ಳಿ, 10 rupees ಕಮ್ಮಿ. ಸೊ ಇಷ್ಟು ಎಕ್ಸ್ಪೆನ್ಸಿವ್ ಆಗಿದೆ ತರಕಾರಿ ಇವಾಗ. ಬಟ್ ನಾವು ಬೆಳೆದು ಮಾರುವಾಗ ನಮ್ಗೆ ಅಷ್ಟು ರೇಟು ಸಿಗಲ್ಲ, ಲಾಸ್ ಆಗೋದ್ರಲ್ಲೇ ಇರುತ್ತೆ. ಸೊ ಇದನ್ನೆಲ್ಲ ನೋಡಿದಾಗ ಸಮ್ಟೈಮ್ಸ್ ಬೇಜಾರಾಗುತ್ತೆ ಅಂತಲೇ ಹೇಳ್ಬೋದು. ಯಾರೆಲ್ಲ ಫಾರ್ಮರ್ಸ್ ಇದ್ದಾರೆ, ಅವ್ರ ಮಕ್ಕಳಿದ್ದಾರೆ, ಆಲ್ಮೋಸ್ಟ್ ಅವ್ರಿಗೆಲ್ಲ ಗೊತ್ತಿರುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಯಾವುದೂ ನಮ್ಮ ಕೈಯಲ್ಲಿರಲ್ಲ, ಹೇಗಾಗಬೇಕು ಹಾಗೆ ಆಗೋದು. ನೆಕ್ಸ್ಟು ವೆಜಿಟೇಬಲ್ಸ್ ಎಲ್ಲ ತೊಗೊಂಡು ಬಂದು ನಾನು ಅಲ್ಲೇ ಏನು ವಾಶ್ ಮಾಡಿ ಡ್ರೈ ಮಾಡಿ ಏನಿಡಲ್ಲ, ನಾನು ಯಾವಾಗ ಯೂಸ್ ಮಾಡ್ತೀನಿ ಆವಾಗ ವಾಶ್ ಮಾಡ್ಕೊಳ್ತೀನಿ ಅಷ್ಟೇ. ಸೊ ತಂದ ತಕ್ಷಣ ಫ್ರೆಶ್ ಆಗಿದ್ದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು, ಯಾಕಂತಂದರೆ ಇವಾಗ ಬೇಗನೆ ವೆಜಿಟೇಬಲ್ಸ್ ಆಗಿರ್ಬೋದು, ಸೊಪ್ಪು ಇದೆಲ್ಲ ಬೇಗ ಡ್ರೈ ಆಗಿಬಿಡುತ್ತೆ. ಅದಕ್ಕೋಸ್ಕರ ತಂದ ತಕ್ಷಣ ನಾನು ಫ್ರಿಡ್ಜಿಗೆ ಇಟ್ಬಿಡ್ತೀನಿ. ಅದಕ್ಕೋಸ್ಕರ ಎಲ್ಲ ಸಪ್ರೇಟ್ ಮಾಡಿ ಫ್ರಿಡ್ಜಿಗೆ ಎತ್ತಿಟ್ಕೊಂಡೆ.
ಇವಾಗ ತಂದಿರೋ ತರಕಾರಿ ಸೊಪ್ಪು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಾಯಿತು. ಹಾಗೆ ಫ್ರಿಡ್ಜ್‌ನೂ ಕೂಡ ನಾನು ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ. ಇವಾಗ ನಾನು ಒಂದು ಲೈನರ್ ಹಾಕಿರೋದ್ರಿಂದ ನನಗೆ ಫ್ರಿಡ್ಜ್‌ನ ಕ್ಲೀನ್ ಮಾಡೋದು ತುಂಬ ಈಸಿ ಆಗಿದೆ ಇವಾಗ. ಎವ್ರಿಡೇ ನಾನು ಯಾವುದಾದ್ರೂ ಜ್ಯೂಸ್ ಮಾಡೇ ಮಾಡ್ತೀನಿ ನನ್ನ ಹಸ್ಬೆಂಡ್‌ಗೆ ಅಂದ್ಬಿಟ್ಟು. ಸೊ ವಾಟರ್ಮೆಲನ್ ಜ್ಯೂಸನ್ನ ಮಾಡಿ ಕಟ್ ಮಾಡಿ ಹಾಗೇ ಇಟ್ಟಿದ್ದೆ. ಈವ್ನಿಂಗ್ ಅದನ್ನು ನೀಟಾಗಿ ಚಿಕ್ಕ ಸೈಜಲ್ಲಿ ಕಟ್ ಮಾಡಿ ಇಡೋಣ ಅಂದ್ಬಿಟ್ಟು. ಸೊ ಅದು ತುಂಬ ಹಾಗೆ ಹೋಲ್ ಫ್ರೂಟ್ನ ಇಟ್ಟರೆ ಜಾಗನೂ ತುಂಬ ತೊಗೊಳುತ್ತೆ, ಮತ್ತು ಅದು ಓಪನ್ ಆಗಿಟ್ಟರೆ ಚೆನ್ನಾಗಿರಲ್ಲ. ಸೊ ಹಾಗಾಗಿ ಒಂದು ಸ್ಮಾಲ್ ಸೈಜಸಲ್ಲಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈ ಥರ ಕ್ಯೂಬಿಕ್ಕಾಗಿ ಕಟ್ ಮಾಡಿ ಇಟ್ಕೊಂಡ್ರೆ ಜ್ಯೂಸ್ ಮಾಡೋದು ಕೂಡ ಕ್ವಿಕ್ಕಾಗಿ ಆಗುತ್ತೆ. ಜೊತೆಗೆ ನಮಗೇನಾದರೂ ತಿನ್ನಬೇಕು, ಸ್ನ್ಯಾಕ್ಸ್ ಥರ ಏನಾದರೂ ತಿನ್ನಬೇಕು ಅಂದಾಗ ಆರಾಮಾಗಿ ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ತಿನ್ಕೊಬೋದು, ಚೆನ್ನಾಗಿರುತ್ತೆ. ಆ್ಯಂಡ್ ನೈಟ್ ಅಡುಗೆಗೆ ನಾನಿಲ್ಲಿ ಪ್ರಿಪೇರ್ ಮಾಡ್ತಾಯಿದ್ದೀನಿ. ನೈಟ್ ಅಡುಗೆಗೆ ಇವತ್ತು ಸಂಡೇ ಆಗಿರೋದ್ರಿಂದ ನಾವು ಯೂಶ್ವಲಿ ಮಧ್ಯಾಹ್ನನೇ ನಾನ್ ವೆಜ್ ಮಾಡಿಬಿಡ್ತಿದ್ವಿ. ಬಟ್ ಇವತ್ತು ನೈಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಧ್ಯಾಹ್ನ ಸ್ವಲ್ಪ ಕೆಲಸ ಎಲ್ಲ ಇತ್ತಲ್ಲ, ಸೊ ಹಂಗಾಗಿ ಇವತ್ತು ಮಧ್ಯಾಹ್ನ ಏನೂ ಅಡುಗೆ ಮಾಡಿರಲಿಲ್ಲ ನಾನು. ಇವಾಗ ಈವ್ನಿಂಗ್ ನಾನು ಮಟನ್ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಹಾಗೆ ಕ್ವಿಕ್ಕಾಗಿ ನಿಮಗೂ ಕೂಡ ತೋರಿಸ್ತೀನಿ ನಾನು ಯಾವ ಥರ ಮಾಡ್ತೀನಿ ಅಂತ. ನಮ್ಮ ಅತ್ತೆ ಮನೆ, ನಮ್ಮ ಅಮ್ಮನ ಮನೆ ಎಲ್ಲರೂ ಸೇಮ್ ರೆಸಿಪಿನ ಫಾಲೋ ಮಾಡೋದು. ಮಟನ್ ಸಾಂಬಾರು ಮಾಡೋದಕ್ಕೆ ನಾನಿಲ್ಲಿ 1 ಹಿಡಿಯಷ್ಟು ಬೆಳ್ಳುಳ್ಳಿ, 2 ಇಂಚಷ್ಟು ಶುಂಠಿ, ನಾಟಿ ಈರುಳ್ಳಿ ಇತ್ತು, ಸೊ ನಾಟಿ ಈರುಳ್ಳಿ ತೊಗೊಂಡಿದ್ದೀನಿ. ಹಾಗೆ ಒಂದು 5ರಿಂದ 6 ಹಸಿಮೆಣ್ಸಿನ್ಕಾಯಿ, ಚಕ್ಕೆ, ಲವಂಗ ಹಾಗೆ ಮೆಣಸನ್ನ ಸ್ವಲ್ಪ ಲೈಟಾಗಿ ಕುಟ್ಟಿ ಇಟ್ಕೊಂಡಿದ್ದೀನಿ, ಅದು ಸ್ವಲ್ಪ ತೊಗೊಂಡಿದ್ದೀನಿ. ಅರಿಶಿನ ಪುಡಿ, ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪು, ಇದಿಷ್ಟನ್ನು ನಾನು ಒಗ್ಗರಣೆಗೆ ಅಂದ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ತೀನಿ. ಅದರಲ್ಲೇ ಸ್ವಲ್ಪ ಕ್ವಾಂಟಿಟಿನ ನಾನು ಒಂದು ಬೌಲಲ್ಲಿ ಎತ್ತಿಟ್ಕೊಂಡಿದ್ದೀನಿ. ನಾನು ಇವಾಗ ಏನು ಮಸಾಲ ಹಾಕ್ಕೊಂಡಿದ್ದೀನಿ ಅದರಲ್ಲೇ ಸ್ವಲ್ಪ ಕ್ವಾಂಟಿಟಿನ ಎತ್ತಿಟ್ಕೊಂಡಿದ್ದೀನಿ. ಅದನ್ನು ಮೇಯ್ನ್ ಮಸಾಲಾಗೆ ಸೇರಿಸ್ತೀನಿ. ಸೊ ಅವಾಗ ಇನ್ನೂ ಸ್ವಲ್ಪ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು. ಇವಾಗ ನಾನು ನೀಟಾಗಿ ಕಂಪ್ಲೀಟಾಗಿ ನುಣ್ಣಗಾಗೋ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದು ಒಗ್ಗರಣೆಗೋಸ್ಕರ. ಚಿಕನ್ ಸಾಂಬಾರಿಗೂ ಅಷ್ಟೇ ಸೇಮ್ ಮಸಾಲಾನ ನಾನು ಪ್ರಿಪೇರ್ ಮಾಡ್ತೀನಿ, ತುಂಬ ಚೆನ್ನಾಗಾಗುತ್ತೆ. ನಾಟಿ ಕೋಳಿ ಥರನೇ ಬರುತ್ತೆ ಚಿಕನ್ ಸಾಂಬಾರು. ನಾರ್ಮಲ್ ಫಾರಮ್ ಕೋಳಿ ತೊಗೊಂಡು ಬಂದು ಮಾಡಿದ್ರು ಕೂಡ ನಾಟಿ ಕೋಳಿ ಟೇಸ್ಟೇ ಬರುತ್ತೆ ನಾವು ಮಸಾಲಾನ ನೀಟಾಗಿ ಪ್ರಿಪೇರ್ ಮಾಡಿದ್ರೆ. ಸೊ ಇವಾಗ ನಾನು ಆಲ್ಮೋಸ್ಟ್ 1.5 kg ಮಟನ್ಗೆ ಮಾಡ್ತಾಯಿದ್ದೀನಿ. ನಮ್ಮನೆ ಸ್ವಲ್ಪ ಸಾಂಬಾರು ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ತೀನಿ. ಏನಾದರೂ ಮಿಕ್ಕಿದ್ರೆ ನೆಕ್ಸ್ಟ್ ಡೇಗೂ ಆಗುತ್ತೆ. ಸೊ ಮಂಡೇ ಇಲ್ಲ ಅಂದರೆ ಟ್ಯೂಸ್ಡೇಗಾದರೂ ಆಗುತ್ತೆ. ಸೊ ನಾನ್ ವೆಜ್ ಎಲ್ಲ ನಾವು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲೇ ಮಾಡ್ಕೊಳ್ತೀನಿ ನಾನು. ಇವಾಗ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಮಟನ್ಗೇನು ಜಾಸ್ತಿ ಎಣ್ಣೆ ಬೇಕಾಗಲ್ಲ, ಸ್ವಲ್ಪ ಕಮ್ಮಿನೇ ಎಣ್ಣೆ ಹಾಕ್ಕೊಂಡು ಮೇಯ್ನ್ ಮಸಾಲ ಏನು ರುಬ್ಬಿದೆ ಒಗ್ಗರಣೆಗೆ ಆ ಮಸಾಲಾನ ಹಾಕಿ ನೀಟಾಗಿ ಎಣ್ಣೆ ಬಿಡೋ ಥರ ಫ್ರೈ ಮಾಡ್ಕೋಬೇಕು. ಅದ್ರ ಜೊತೆಗೇ ನಾನು ಮೇಯ್ನ್ ಮಸಾಲ ಕಾಯಿ ಕಡಲೆ ಹಾಕಿ ಏನು ರುಬ್ತೀವಿ ಅದಕ್ಕೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಕ್ವಾಂಟಿಟಿ ಎತ್ತಿಟ್ಕೊಂಡಿದೆ ಅಂತ ಹೇಳಿದ್ನಲ್ಲ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಇದೆಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 4 ಸ್ಪೂನಷ್ಟು ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ನಮಗೆ ಸಾಂಬಾರು ಕ್ವಾಂಟಿಟಿ ನೋಡಿಕೊಂಡು ಕಾಯಿ ತುರಿ ಹಾಕ್ಕೋಬೇಕು, ಜಾಸ್ತಿ ಕಾಯಿ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ. ಸ್ವಲ್ಪ ಕಾಯಿ ಕಡಲೆ ಕಮ್ಮಿನೇ ಹಾಕ್ಕೋಬೇಕು. ಒಂದು 2-3 ಸ್ಪೂನಷ್ಟು ಕಡಲೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಇಲ್ಲಿ ಒಗ್ಗರಣೆದು ಮಸಾಲ ಬೆಂದ ತಕ್ಷಣ ನಾನು ಮಟನ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ನೀಟಾಗಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಉರಿಬೇಕು. ಅದರಲ್ಲಿ ಏನು ನೀರಂಶ ಎಲ್ಲ ಇರುತ್ತೆ ಅದೆಲ್ಲ ಬಿಟ್ಟು ಡ್ರೈ ಆಗಬೇಕು. ಆ ಥರ ನೀಟಾಗಿ ಡ್ರೈ ಆದರೆ ಸಾಂಬಾರು ತುಂಬಾ ಟೇಸ್ಟಾಗಿ ಬರುತ್ತೆ. ಹಾಗೆ ಒಗ್ಗರಣೆಯಲ್ಲಿ ನಾವು ಮಟನ್ ಏನಾದರೂ ಬೆಂದಿದ್ರೆ ಆ ಒಗ್ಗರಣೆ ಮಟನ್ ಕೂಡ ತಿನ್ಬೋದು, ಅದು ಕೂಡ ತುಂಬ ರುಚಿಯಾಗಿರುತ್ತೆ. ಲೈಕ್ ಕುರ್ಮಾ ಥರನೇ ಆಗಿರುತ್ತೆ ಅದು ಕೂಡ. ನೋಡ್ಬೋದು ನೀವು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ನೀರು ಬಿಟ್ಕೊಳ್ಳುತ್ತೆ, ನೀರು ಬಿಟ್ಕೊಂಡು ಕುದ್ದಿ ಅದು ಡ್ರೈ ಆಗುತ್ತೆ. ನೆಕ್ಸ್ಟು ಮೇಯ್ನ್ ಮಸಾಲೆಗೆ ಎಕ್ಸ್ಟ್ರಾ ನಾನು ಆ್ಯಡ್ ಮಾಡೋದು 1-2 ಬ್ಯಾಡಗೆ ಮೆಣಸಿನ್ಕಾಯಿ, ಹಾಗೆ ಖಾರದ ಮೆಣಸಿನ್ಕಾಯಿ ಏನು ಬರುತ್ತೆ ಒಣಮೆಣಸಿನ್ಕಾಯಿ, ಅದನ್ನು ಸ್ವಲ್ಪ 1 ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ರೋಸ್ಟ್ ಮಾಡ್ಕೊಳ್ತೀನಿ. ಅದನ್ನು ರೋಸ್ಟ್ ಮಾಡ್ಕೊಂಡಾದ್ಮೇಲೆ ನಾವು ಕಾಯಿ ಕಡಲೆ ಏನೆಲ್ಲ ಹಾಕ್ಕೊಂಡಿದ್ವಿ ಮಿಕ್ಸಿ ಜಾರ್ಗೆ ಅದಕ್ಕೆ ಹಾಕ್ಕೊಂಡು ನೀಟಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ಇದಾದಮೇಲೆ ಮನೇಲಿ ಮಾಡಿಸಿಟ್ಟಿರೋಂಥ ಖಾರದ ಪುಡಿ ನೀವು ಸಪ್ರೇಟಾಗಿ ಮಾಡಿಸ್ಕೊಂಡಿದ್ರೆ ಅದು, ಅಥವಾ ಖಾರದ ಪುಡಿ ಏನು ಮಾಡಿಸ್ಕೊಂಡಿರ್ತೀವಿ ಅದನ್ನು ಕೂಡ ಗ್ರೈಂಡ್ ಮಾಡಿ ಇವಾಗ ಮಟನ್ ಎಲ್ಲ ನೀಟಾಗಿ ಹುರಿದಿರ್ತೀವಲ್ವ ಒಗ್ಗರಣೆಯಲ್ಲಿ ಇದಕ್ಕೆ ಸೇರಿಸ್ಕೊಳ್ಬೇಕು. ಸೇರಿಸ್ಕೊಂಡಾದಮೇಲೆ ನಮಗೆ ಎಷ್ಟು ಕ್ವಾಂಟಿಟಿ ನೀರು ಬೇಕು ಅದನ್ನು ಹಾಕ್ಕೊಂಡು ಉಪ್ಪು ಎಲ್ಲ ಕರೆಕ್ಟಾಗಿದೆಯಾ ಚೆಕ್ ಮಾಡ್ಕೋಬೇಕು. ಒಗ್ಗರಣೆಗೆ ಉಪ್ಪು ಹಾಕ್ಬಿಡ್ತೀನಿ ನಾನು, ಮತ್ತು ಸಾಂಬಾರಿಗೆ ನಾವು ಆ್ಯಡ್ ಮಾಡೋಕ್ಕೆ ಹೋಗಲ್ಲ. ಡೈರೆಕ್ಟ್ ಒಗ್ಗರಣೆ ಮಟನ್ ಹಾಕಿದ ತಕ್ಷಣ ಉಪ್ಪು ಹಾಕಿ ಬೇಯಿಸ್ಕೊಳ್ಳೋದಾಗ ಮಟನ್ನು ನೀಟಾಗಿ ಉಪ್ಪು ಹಿಡಿಯುತ್ತೆ. ಸೊ ಲಾಸ್ಟಲ್ಲಿ ನಾನು ಉಪ್ಪು ಆ್ಯಡ್ ಮಾಡಲ್ಲ, ಒಗ್ಗರಣೆಗೆ ಹಾಕ್ಬಿಡ್ತೀನಿ. ನೆಕ್ಸ್ಟ್ ಇವಾಗ ಒಂದು ಕಡೆ ಸಾಂಬಾರು ಹಾಕ್ತಾಯಿದ್ದೆ, ಇನ್ನೊಂದು ಕಡೆ ನಾನು ಅನ್ನಕ್ಕೆ ಇಟ್ಬಿಟ್ಟೆ. ಯಾಕಂದರೆ ಮಯ್ಯನ್ಗೆ ಲೇಟ್ ಆಗಿಬಿಡುತ್ತೆ, ಅವನಿಗೆ ಬೇಗ ಊಟ ಮಾಡಿಸ್ಬೇಕು. ಸೊ ಅನ್ನಕ್ಕೆ ಒಂದು ಕಡೆ ಇಟ್ಕೊಂಡೆ. ಅದೆರಡು ಆಗೋಷ್ಟರಲ್ಲಿ ನಾನು ಯಾವುದೆಲ್ಲ ಪಾತ್ರೆಗಳನ್ನ ಯೂಸ್ ಮಾಡಿರ್ತೀನಿ ಅದನ್ನು ವಾಶ್ ಮಾಡ್ಕೊಂಡ್ಬಿಡ್ತೀನಿ. ಎಲ್ಲ ಒಂದೇ ಸಲ ವಾಶ್ ಮಾಡೋದಕ್ಕೆ ಸ್ವಲ್ಪ ಹಿಂಸೆ ಅನಿಸುತ್ತೆ. ಸೊ ಅಲ್ಲಲ್ಲೇ ವಾಶ್ ಮಾಡ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಸೊ
ಸೊ ಇವಾಗ ಸಾಂಬಾರು ಕೂಡ ರೆಡಿ ಆಯಿತು, ಅನ್ನ ಕೂಡ ಕೂಗ್ತಾ ಇದೆ. ಒಂದು ಊಟ ಎಲ್ಲ ಮುಗಿದ ಮೇಲೆ ನಾನು ಮುದ್ದೆ ಮಾಡ್ಕೊಳ್ತೀನಿ. ನಮ್ಮನೆ ಊಟ ತಿನ್ನೋದು ಲೇಟ್ ಆಗೋದ್ರಿಂದ ನಾವು ಸ್ವಲ್ಪ ಲೇಟಾಗೇ ಮುದ್ದೆನ ಮಾಡ್ಕೊಳ್ತೀನಿ. ಮುಂಚೆ ಎಲ್ಲ ನಾನು ಮಾಮೂಲಿ ತಪ್ಪಲೆನಲ್ಲಿ ಮುದ್ದೆನ ಮಾಡ್ತಾಯಿದ್ದೆ. ಬಟ್ ಇವಾಗ ನಮ್ಮ ದೊಡ್ಡಮ್ಮ ಹೇಳ್ಕೊಟ್ಟಿದ್ರು, ಇದು ಬಾಣಲಿಯಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ, ಮಾಡು ಈಸಿ ಆಗುತ್ತೆ ಅಂತ. ಸೊ ಅವಾಗಿಂದ ನಾನು ಬಾಣಲಿಯಲ್ಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮುದ್ದೆ ಮಾಡೋದಕ್ಕೆ ಅಂತಲೇ ಒಂದು ಹೊಸ ಬಾಣಲಿನ ತೊಗೊಂಡೆ. ಬಟ್ ಅದು ಹೊಸದಾಗಿರೋದ್ರಿಂದ ಚಕ್ಕೆ ಹೇಳೋ ಥರ ಹೇಳುತ್ತೆ ಅದು ಮುದ್ದೆ ಬೇಯಿಸೋ ಅಷ್ಟರಲ್ಲಿ. ಸೊ ನನಗೆ ಇದು ಹಳೆ ಬಾಣಲಿ ತುಂಬ ಚೆನ್ನಾಗಿ ಸೆಟ್ ಆಗಿಬಿಟ್ಟಿದೆ. ಸೊ ಅದನ್ನು ನಾನು ಬಿಸಾಕೋದಕ್ಕೆ ಹೋಗಿಲ್ಲ, ಅದನ್ನೇ ಯೂಸ್ ಮಾಡ್ತೀನಿ ಮುದ್ದೆ ಮಾಡೋಕ್ಕೆ. ಇದು ಮುದ್ದೆ ಮಾಡಿ ಮುದ್ದೆಗೆ ಒಂದು ಡಿಫ್ರೆಂಟ್ ಟೇಸ್ಟೇ ಬಂದ್ಬಿಟ್ಟಿದೆ. ಸೊ ಇದರಲ್ಲಿ ತುಂಬ ಚೆನ್ನಾಗಿ ಮುದ್ದೆ ಆಗುತ್ತೆ. ಫಸ್ಟು ಮುದ್ದೆ ಮಾಡೋದಕ್ಕೆ ನಾನು ಏನು ಮಾಡಿದ್ದೀನಿ ಅಂದರೆ ನೀರು ಇಟ್ಕೊಂಡೆ, ಅದಕ್ಕೆ ಸ್ವಲ್ಪ ರಾಗಿ ಹಿಟ್ಟನ್ನ ಹಾಕ್ಕೊಂಡೆ. ಕೆಲವರು ತುಪ್ಪ, ಎಣ್ಣೆ ಅಥವಾ ಉಪ್ಪು ಏನಾದರೂ ಆ್ಯಡ್ ಮಾಡ್ಕೊಳ್ತಾರೆ ಗಂಟಾಗುತ್ತೆ ಅಂತ. ನಾನೇನೂ ಆ್ಯಡ್ ಮಾಡ್ಕೊಳ್ಳೋಕೆ ಹೋಗಿಲ್ಲ. ನೆಕ್ಸ್ಟು ಸ್ವಲ್ಪ ನೀರನ್ನ ಎತ್ತಿಟ್ಕೊಂಡು ನನಗೆ ಹಸಿಟ್ಟು ಎಷ್ಟು ಬೇಕೋ ಅದನ್ನು ಹಾಕ್ಕೊಂಡೆ. ರಾಗಿ ಹಿಟ್ಟನ್ನ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ತಿರುಗಿಬಿಟ್ಟು ಹಾಗೆ ಬೇಯೋದಕ್ಕೆ ಬಿಟ್ಟೆ. ನೆಕ್ಸ್ಟು ನೀಟಾಗಿ ಗಂಟಿಲ್ದೇ ಇರೋ ಥರ ತಿರ್ಕೋಬೇಕು. ನೆಕ್ಸ್ಟು ನಮಗೆ ಸ್ವಲ್ಪ ತೆಳ್ಳಗೆ ಮುದ್ದೆ ಬೇಕು ಅನ್ನೋದಾದರೆ ಇನ್ನೂ ಸ್ವಲ್ಪ ನೀರನ್ನ ಎತ್ತಿಕೊಂಡಿರ್ತೀವಲ್ವ ಅದನ್ನು ಆ್ಯಡ್ ಮಾಡಿ ಇನ್ನೊಂದು ಸಲ ತಿರುಗಿಬಿಟ್ಟು ಮುದ್ದೆನ ಕಟ್ಟಿದ್ರೆ ತುಂಬ ಚೆನ್ನಾಗಿ ಮುದ್ದೆ ಆಗುತ್ತೆ ಬಾಣಲಿಯಲ್ಲೂ ಕೂಡ. ನೆಕ್ಸ್ಟು ಇಲ್ಲಿ ಸಲಾಡು ಕೂಡ ಪ್ರಿಪೇರ್ ಮಾಡಿದೆ. ಫೈನಲಿ ಎಲ್ರದ್ದು ಊಟ ಆದಮೇಲೆ ನಂದು ಊಟ ಸ್ಟಾರ್ಟ್ ಆಯಿತು. ಎಲ್ರಿಗೂ ಊಟ ಕೊಟ್ಟಾದಮೇಲೆ ನಾನು ಊಟಕ್ಕೆ ಕೂರೋದು. ಊಟ ಎಲ್ಲ ಮಾಡಿ ಮತ್ತೆ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಕಂಪ್ಲೀಟ್ ಕೆಲಸನ ಮುಗಿಸ್ಬಿಟ್ಟೆ ಮಲಗೋದು. ಮಾರ್ನಿಂಗ್ ಎದ್ದಾಗ ನಮಗೆ ಕಿಚನ್ ನೀಟಾಗಿರಬೇಕು ನೆಕ್ಸ್ಟ್ ನಾವು ಕೆಲಸ ಮಾಡೋದಕ್ಕೆ. ಹಾಗಾಗಿ ಕಂಪ್ಲೀಟ್ ವರ್ಕೆಲ್ಲ ನಾನು ನೈಟೇ ಮುಗಿಸ್ತೀನಿ. ನಾನು ಊಟ ಮಾಡೋ ಅಷ್ಟರಲ್ಲಿ ಆಲ್ರೆಡಿ 12:30 ಆಗಿಬಿಟ್ಟಿತ್ತು. ಸೊ ಲಾಸ್ಟ್ ಊಟ ನಂದೇನೆ ನಮ್ಮ ಮನೆಯಲ್ಲಿ. ಇವಾಗ ಊಟ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಾಗಿತ್ತು ಸಾಂಬಾರು. ಆ್ಯಂಡ್ ಇದಾಗಿತ್ತು ನಮ್ಮ ಭಾನುವಾರದ ವ್ಲಾಗ್. ಪ್ರತಿ ಸಂಡೇನೂ ಹೀಗೆ ಇರುತ್ತೆ ಅಂತಲ್ಲ, ಪ್ರತಿದಿನವೂ ಡಿಫ್ರೆಂಟ್ ಆಗಿರುತ್ತೆ. ಸಮ್ಟೈಮ್ಸ್ ಫಂಕ್ಷನ್ಸ್ ಇರುತ್ತೆ, ಹೊರಗೆ ಹೋಗೋದಿರುತ್ತೆ, ಈ ಥರ ಎಲ್ಲ ಕೂಡ ಇರುತ್ತೆ. ಇವತ್ತಿನ ವ್ಲಾಗ್ ಈ ಥರ ಇತ್ತು. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಬಿಟ್ಟು. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡೋದ್ರಿಂದ ನಮಗೂ ಒಂದು ಎಂಕರೇಜ್ಮೆಂಟ್ ಸಿಗುತ್ತೆ. ನೆಕ್ಸ್ಟು ವಿಡಿಯೋ ಮಾಡೋದಕ್ಕೆ ಒಂದು ಕಂಟೆಂಟ್ ಇಟ್ಕೊಂಡು ವಿಡಿಯೋ ಮಾಡಬೇಕು ಅಂತ ನಮಗೂ ಕೂಡ ಅನಿಸುತ್ತೆ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಫ್ಯಾಮಿಲಿ ಟೈಮ್ಸ್ ಅಂತ ನಂದು ಪೇಜ್ ಇದೆ. ನೀವು ನನ್ನೆಲ್ಲ ಅಪ್ಡೇಟ್ಸ್ನ ನೀವು ಅಲ್ಲಿ ನೋಡ್ಬೋದು. ಹಾಗೆ ಮಯಾಂದು ಕೂಡ ಸಪ್ರೇಟ್ ಪೇಜ್ ಇದೆ, ಲಿಟಲ್ ಮಯಾನ್ 2020 ಅಂದ್ಬಿಟ್ಟು, ಅದನ್ನು ಕೂಡ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.